ಇದು ವೆರಿ ಇಂಪಾರ್ಟೆಂಟ್ ಅಂಡ್ ಬಹಳ ಕ್ಯೂರಿಯಾಸಿಟಿ ಮೂಡಿಸಿರುವಂಥ ಒಂದು ಅಪ್ಡೇಟ್. ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಗಡ್ಡಕ್ಕೆ ಕತ್ತರಿ ಹಾಕೋ ಸಮಯ ಬಂತ. ಸಿಎಂ ಆಗ್ತಾ ಇದ್ದಂತೆ ಡಿ ಕೆ ಶಿ ಗಡ್ಡಕ್ಕೆ ಕತ್ತರಿ ಭಾಗ್ಯ. ಸಿಎಂ ಆಗೋ ತನಕ ಗಡ್ಡಕ್ಕೆ ಕತ್ತರಿ ಹಾಕೋದಿಲ್ಲ ಅನ್ನುವ ಶಪಥ ಒಡ್ಡಿದ್ರು, ಸಂಕಲ್ಪ ತೊಟ್ಟಿದ್ರು. ಹಲವು ದಿನಗಳ ಹಿಂದೆಯೇ ಡಿ ಕೆ ಶಿವಕುಮಾರ್ ತಮ್ಮದೇ ಆದಂಥ ಒಂದು ಅಚಲ ನಿಲುವನ್ನ ತಾಳಿದ್ರು. ಈಗ ಡಿ ಕೆ ಶಿವಕುಮಾರ್ ಸಿಎಂ ಆಗೋ ಕಾಲ ಹತ್ರ ಬಂದಿದೆ. ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾ ಇದ್ದಂತೆ ಡಿ ಕೆ ಶಿವಕುಮಾರ್ ತಮ್ಮ ಗಡ್ಡಕ್ಕೆ ಕತ್ತರಿ ಹಾಕ್ತಾರ, ಕೆಲವೇ ದಿನಗಳಲ್ಲಿ ಕ್ಲೀನ್ ಶೇವ್ ಮಾಡ್ತಾರ, ಆ ಕಾಲ ಬಂದೇ ಬಿಡ್ತಾ. ಎಲ್ಲವೂ ಇಂಪಾರ್ಟೆಂಟ್. ಏನ್ರಿ ರಾಜ್ಯದ ಆಡಳಿತಕ್ಕೂ ಇವ್ರ ಗಡ್ಡಕ್ಕೂ ಏನ್ರಿ ಸಂಬಂಧ? ಹಾಗಲ್ಲ. ಯಾಕಂತ ಹೇಳಿದ್ರೆ ಅವರ ನಡೆ ನುಡಿ, ಭಾವನಾತ್ಮಕ ಚಲನವಲನಗಳು, ಅವರ ಸಂಕಲ್ಪ, ಅವರ ಥಾಟ್ಸ್, ಬಿಲೀಫ್ಸ್ ಎಲ್ಲವೂ ಕೂಡ ಕೌಂಟ್ ಆಗುತ್ತೆ. ಒಬ್ಬ ನಾಯಕ ಅಂತ ಹೇಳಿದಾಗ ಜನ ಎಲ್ಲ ಆಯಾಮಗಳಲ್ಲೂ ಅವರನ್ನ ನೋಡ್ತಾ ಇರ್ತಾರೆ. ಮತ್ತು ಒಂದು ಈಗ ಚಾಣಕ್ಯ ನೀತಿ ತರ ಹೇಗೆ ನಾನು ಜಡೆ ಕಟ್ಟೋದಿಲ್ಲ ಅನ್ನುವ ಮಾತನ್ನ ಹೇಳಿದ್ರು ಶಪಥ ತೊಟ್ಟುವಾಗ, ಅದೇ ರೀತಿ ಇಲ್ಲಿ ಡಿ ಕೆ ಶಿವಕುಮಾರ್ ನಾನು ಸಿಎಂ ಆಗೋವರೆಗೂ ಕೂಡ ಕ್ಲೀನ್ ಶೇವ್ ಮಾಡೋದಿಲ್ಲ ಅನ್ನುವ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇತ್ತು. ಹಾಗಾಗಿ ಅನೇಕ ಸಲ ಅವರಿಗೆ ಆ ಪ್ರಶ್ನೆಯನ್ನು ಕೇಳಿದಾಗ ಕಾಲ ಬಂದಾಗ ಮಾಡೋಣ ಅಂತ ಜಾಣ ಉತ್ತರವನ್ನ ಕೊಡ್ತಾ ಇದ್ರು. ಹಲವು ದಿನಗಳ ಹಿಂದೆಯೇ ಶಪಥ ಮಾಡಿದ್ದಂಥ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸಂಕಲ್ಪ ಈಡೇರುವ ಸಮಯ ಬರ್ತಾ ಇರೋ ಹಿನ್ನೆಲೆಯಲ್ಲಿ ತಮ್ಮ ಗಡ್ಡಕ್ಕೆ ಕತ್ತರಿ ಹಾಕ್ತಾರಾ? ಎಸ್, ಇದು ಕೂಡ ಒಂದು ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ನ್ಯೂಸ್ ಅಪ್ಡೇಟ್. ಅಫ್ಕೋರ್ಸ್ ಡಿ ಕೆ ಶಿವಕುಮಾರ್ ಮುಂದಿನ ಪೂರ್ಣಾವಧಿಯವರೆಗೂ ಸಿ ಎಂ ಆಗಿರ್ತಾರಾ? ಅವರಿಗೆ ಎಷ್ಟು ಸಹಕಾರ ನೀಡ್ತಾರೆ? ಡಿ ಕೆ ಶಿವಕುಮಾರ್ ಅವರ ಮುಂದಿರುವಂಥ ಸವಾಲುಗಳೇನು? ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನ ಒಂದು ಇತಿಹಾಸವನ್ನು ನೋಡಿದಾಗ ಮುಖ್ಯಮಂತ್ರಿಗೆ ಇಷ್ಟು ಶಾಸಕರ ಬೆಂಬಲ ಇರಬೇಕು, ನಿಜ, ಅದು ನಾಮಕಾವಸ್ಥೆಗೆ ಹೇಳ್ತಾರೇನೋ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಈಗ ಎಲ್ಲವನ್ನೂ ಕೂಡ ಎಷ್ಟು ಜನ ಬೆಂಬಲಿಗರು ಅನ್ನೋದಕ್ಕಿಂತ ಹೆಚ್ಚಾಗಿ ಅದೆಲ್ಲವನ್ನೂ ನಿರ್ಧಾರ ಮಾಡೋದು ನಾವ್ರಿ ಅಂಥೇಳಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡಿದೆ. ಅಷ್ಟು ಸುಲಭ ಏನಾಗಿರಲಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಸುಲಭ ಆಗಿದ್ದರೆ ಇಷ್ಟೊಂದು ಜಟಾಪಟಿ ಖಂಡಿತವಾಗ್ಲೂ ಆಗ್ತಾ ಇರಲಿಲ್ಲ. ಎಸ್, ನಾವು ಲೆಟ್ಸ್ ಗೋ ಟು ದಿ ಡೆಸ್ಕ್ ಲೈವ್ ವಿತ್ ಪವನ್. ಎಸ್, ಲೈವ್ ಚಾಟ್. ನನ್ನ ಕಲೀಗ್, ನಮ್ಮ ವಿಶೇಷ ಪ್ರತಿನಿಧಿ ಪವನ್ ಕುಮಾರ್ ಮತ್ತಷ್ಟು ಮಾಹಿತಿ ಮತ್ತು ವಿಶ್ಲೇಷಣೆ ನೀಡ್ತಾರೆ ಸದ್ಯದ ಅಪ್ಡೇಟ್ಸ್ಗೆ ಸಂಬಂಧಪಟ್ಟ ಹಾಗೆ. ಐ ಹ್ಯಾವ್ ಮೆನಿ ಕ್ವೆಶನ್ಸ್ ಟು ಆಸ್ಕ್ ಯು. ತುಂಬ ಪ್ರಶ್ನೆಗಳಿದ್ದಾವೆ ಪವನ್. ಆದರೆ ಸದ್ಯಕ್ಕೆ ಈ ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ಯಾವುದು ಟಾಪ್ ಫೈಲಲ್ಲಿ ರಾಜ್ಯ ರಾಜಕಾರಣದ ದಿಕ್ಕನ್ನು ಬದಲಿಸಬಹುದು ಅನ್ನುವ ಒಂದು ದೃಷ್ಟಿಕೋನ ಇದೆ? ಅಥವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡುತ್ತಲೇ ಯಾವ್ಯಾವ ಸವಾಲುಗಳು ಬಂದು ಒದಗಬಹುದು ಅನ್ನುವ ಒಂದು ಪ್ರಶ್ನೆ ಇದೆ. ಅದಕ್ಕಿಂತ ಮುಂಚಿತವಾಗಿ ಸಿದ್ದರಾಮಯ್ಯನವರು ಬಹಳ ಸುಲಭವಾಗಿ ಪದತ್ಯಾಗ ಮಾಡ್ತಾ ಇದ್ದಾರೆ ಅಂತ ಏನಾದರೂ ಅನ್ನಿಸ್ತಾ ಇದೆಯಾ ಮೇಲ್ನೋಟಕ್ಕೆ? ಕುಡ್ ಯು ಥಿಂಕ್ ಸೊ? ರಘು, ಹಾಗೇನು ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಸಿದ್ದರಾಮಯ್ಯನವರು ತಮ್ಮ ಏನು ನುಡಿದಂತೆ ನಡೆದವರು ಅನ್ನೋದೊಂದು ಟ್ಯಾಗ್ಲೈನ್ ಇದೆಯಲ್ಲ, ಅದನ್ನು ಉಳಿಸ್ಕೊಂಡು ಬಂದಿದ್ದಾರೆ ಅನ್ನಿಸ್ತಾ ಇದೆ. ಯಾಕೆಂದರೆ ಅಧಿಕಾರ ಹಂಚಿಕೆ ಆಗಿತ್ತು ಅನ್ನೋದು ಈಗ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. 3-2 ಅಂತ ಸೂತ್ರದ ಅಡಿ ಅಧಿಕಾರ ಹಂಚಿಕೆ ಮುಂಚೆ ಆಗಿತ್ತು. ಅಂದರೆ ಮೇ 23ರಂದು ಅಂದ್ರೆ ಅಧಿಕಾರ ಹಂಚಿಕೆ ಆಗಿತ್ತು ಹೈಕಮಾಂಡ್ ನಿರ್ಧಾರದಲ್ಲಿ, ಹೈಕಮಾಂಡ್ ಜೊತೆ ಮಾತುಕತೆ ಆಡಿದಾಗ ಅನ್ನೋದು ಈಗ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಅಷ್ಟು ಸುಲಭನಾಗಿ ಅಧಿಕಾರ ಬಿಟ್ಕೊಡೋರಲ್ಲ ಅನ್ನೋದೊಂದು ಮಾತಿತ್ತು. ಅಂದ್ರೆ ಅವರಿಗೆ ಅಧಿಕಾರನ ಹೆಂಗೆ ತಗೋಬೇಕು ಅನ್ನೋದು ಗೊತ್ತಿದ್ದವ್ರಿಗೆ ಅಧಿಕಾರನ ಹೆಂಗೆ ಉಳಿಸ್ಕೋಬೇಕು ಅನ್ನೋದು ಸಹಜವಾಗಿ ಗೊತ್ತಿರುತ್ತಲ್ಲ. ಹಾಗಾಗಿ ಇದು ಮಾತಾಗಿತ್ತು. ಹಾಗಾಗಿ ಈ ಮಾತಿನಂತೆ ಅವ್ರು ನಡ್ಕೋತಾ ಇದ್ದಾರೆ ಅಂತಂದು ಹೇಳಲಾಗ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯನವರು ಇವತ್ತು 3 ಗಂಟೆಗೆ ರಾಜೀನಾಮೆ ಸಲ್ಲಿಸ್ಬೋದು ರಾಜ್ಯಪಾಲರನ್ನು ಭೇಟಿಯಾಗಿ ಅಂತ. ಹಾಗಾದರೆ ಡಿ ಕೆ ಶಿವಕುಮಾರ್ಗೆ ಮುಂದೆ ಆದಿ ಸುಗಮವಾಗಿದೆಯಾ? ಖಂಡಿತ ಇಲ್ಲ. ಯಾಕೆಂದರೆ ಈಗ ಒಬ್ಬ ಸಹಜವಾಗಿ ಈ ಕಾಂಗ್ರೆಸ್ ನಾಯಕರು ಅಂದರೆ ಸಿದ್ದರಾಮಯ್ಯನ ಬಣದ ಕೆಲವು ನಾಯಕರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಎಲೆಕ್ಟೆಡ್ ಲೀಡರ್ ಅಂತ. ಡಿ ಕೆ ಶಿವಕುಮಾರ್ಗಾಗಿಲ್ವ? ಅಂದರೆ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ನಾವು ಹಿಂದೆ ಸಾಕಷ್ಟು ಜನ CMಗಳು ಮಾಜಿಗಳಾದಾಗ ಕಂಡಿದ್ದೀವಿ. ಇವತ್ತು ಬೆಳಿಗ್ಗೆ ಸಿದ್ದರಾಮಯ್ಯನ ಮನೆ ಮುಂದೆ ಇರೋವಂಥ ಶಾಸಕರು ನಾಳೆ ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆದರೆ ಅವ್ರ ಮನೆ ಮುಂದೆ ಖಂಡಿತ ಹೋಗ್ತಾರೆ. ಖಂಡಿತ ಹೋಗ್ತಾರೆ. ಅಂದರೆ ಅಧಿಕಾರ ಯಾರ ಹತ್ರ ಇರುತ್ತೋ ಅವ್ರ ಹತ್ರ ಅವ್ರಿಗೆ ಹಿಂಬಾಲಕರಾಗೋದು ಅಥವಾ ಅವ್ರನ್ನ ಫಾಲೋ ಮಾಡೋದು ಸಹಜ. ಆದರೆ ಐಡಿಯಾಲಜಿಕಲಿ ಅಂತ ಬಂದಾಗ ಕೆಲವು ಡಿಫ್ರೆನ್ಸಿಯೇಷನ್ ಕ್ರಿಯೇಟ್ ಆಗುತ್ತೆ. ಅಂದರೆ ಅವರ ಸ್ಟ್ರೆಚರು ಇವ್ರ ಸ್ಟ್ರೆಚರು ಮ್ಯಾಚಪ್ ಆಗಬೇಕು. ಅದಕ್ಕೆ ಸಮಯ ಬೇಕಾಗುತ್ತೆ. ಡಿ ಕೆ ಶಿವಕುಮಾರ್ಗೆ ಏಕಾಏಕಿ ಎಲ್ಲರನ್ನೂ ಕರೆದೇ ನೀನೇನು ಮಾಡ್ತೀಯೋ ಅದಕ್ಕೆಲ್ಲ ನಾನು ಸಹಕಾರ ಕೊಡ್ತೀನಿ ಅಥವಾ ನಿನ್ಗೇನು ಇದೆಯೋ ಅದನ್ನು ನಾನು ಮಾಡಿಕೊಡ್ತೀನಿ ಅಂತ ಯಾರೂ ಹೇಳಲ್ಲ. ಇವರು ಬಗ್ಗಿಸ್ಕೋಬೇಕು, ಅವರು ಬಗ್ಗಬೇಕು ಅನ್ನೋ ಇದಿರುತ್ತೆ. ಅಂದರೆ ಸಿದ್ದರಾಮಯ್ಯನ ಬಣದ ಕೆಲ ನಾಯಕರನ್ನು ಇವರು ಅಂದರೆ
ಓಲೈಕೆ ಮಾಡ್ಕೋಬೇಕು, ಅದಕ್ಕೆ ಅವರು ಬರ್ತಾರ ಅನ್ನೋದು ಆಗುತ್ತೆ. ಅದು ಹಂಗಂತ ಡಿ ಕೆ ಶಿವಕುಮಾರ್ಗೆ 2 ವರ್ಷ ಏನು ಅಂದರೆ ಸಾಲ್ ಎಲೆಕ್ಷನ್ ಬರ್ತವೆ, ಎಲ್ಲ ಸ್ಥಳೀಯ ಚುನಾವಣೆ, GB ಆಗಿರ್ಬೋದು. ಫಸ್ಟ್ ಎದುರಾಗೋದು ಈಗ ಚೀಫ್ ಮಿನಿಸ್ಟರ್ ಆಗ್ತಾನೆ ಡಿ ಕೆ ಶಿವಕುಮಾರ್ಗೆ ರಾಜ್ಯಸಭಾ ಚುನಾವಣೆ, MLC ಚುನಾವಣೆ, ಅದೇನೋ ಈಸಿಯಾಗಿ ಆಗುತ್ತೆ, ಯಾಕೆಂದರೆ ಎಲೆಕ್ಟೆಡ್ ಮೆಂಬರ್ಗಳು ಶಾಸಕರು ಆಯ್ಕೆ ಮಾಡೋಂಥದ್ದು. ಅದಾದ ನಂತರ GB ಎಲೆಕ್ಷನ್ ಇದೆ, ಸ್ಥಳೀಯ ಚುನಾವಣೆಗಳು ಯಾವ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲೆಕ್ಷನ್ಗಳು ಬರ್ತಾವೆ, ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತವೆ, ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಪರ್ಫಾರ್ಮೆನ್ಸು. ಅದಾದ ನಂತರ ತಿರುಗಿ ಅಗೇನು ಜನರಲ್ ಬಾಡಿ MLC ಎಲೆಕ್ಷನ್ ಬರ್ತವೆ. ಅದಾದ ನಂತರ ಅಸೆಂಬ್ಲಿ ಎಲೆಕ್ಷನ್ ಬಂದೋಗ್ಬಿಡುತ್ತೆ. 2027 ಶುರುವಾಯಿತು ಅಂದರೆ ಅಸೆಂಬ್ಲಿ ಎಲೆಕ್ಷನ್ ಶುರುವಾಯಿತು ಅಂತಂದ್ರೆ ಎಲೆಕ್ಷನ್ ಇಯರ್. ಹೌದು. ಹಂಗಾಗಿ ಅದನ್ನೆಲ್ಲ ಹೆಂಗೆ ನಿಭಾಯಿಸ್ತಾರೆ, ಎಲ್ಲರೂ ಹೆಂಗೆ ಖಾತೆ ಹಂಚಿಕೆ ಬಿ ಫಾರಂ ಕೊಡೋದಕ್ಕೆ ಅಭ್ಯರ್ಥಿಗಳನ್ನ ಹೆಂಗೆ ಆಯ್ಕೆ ಮಾಡ್ತಾರೆ, ಪ್ರತಿಯೊಂದು ಹಂತವಾಗಿದೆ. ಮತ್ತು ಇದಕ್ಕೆ ಸಿದ್ದರಾಮಯ್ಯ ಬಣದ ನಾಯಕರು ಹೆಂಗೆ ಸಪೋರ್ಟ್ ಮಾಡ್ತಾರೆ ಅಂದರೆ, ಈಗ ಯಾರು ಅವ್ರು ಕ್ಯಾಬಿನೆಟ್ ಮಾಡಿದ್ರು ಕೂಡ ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆದ ತಕ್ಷಣ ಕ್ಯಾಬಿನೆಟಲ್ಲಿ ಕನಿಷ್ಠ 10 ಜನ ಓದೇ ಹೋಗ್ತಾರೆ ಸಿದ್ದರಾಮಯ್ಯ ನಾಯಕ ಬಣದ ಲೀಡ್ರುಗಳು. ಸತೀಶ್ ಜಾರಕಿಹೊಳಿ ಆಗಿರ್ಬೋದು, MB ಪಾಟೀಲ್ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಹೀಗೆ ಕೆಲವರು ಓದೇ ಹೋಗ್ತಾರೆ ಅವರ ಕ್ಯಾಬಿನೆಟಲ್ಲಿ. ಅವ್ರನ್ನೆಲ್ಲ ಸಮಾಧಾನ ಮಾಡಿಕೊಂಡು ಮತ್ತು ಕೊಟ್ಟಿರೋ ಭರವಸೆಗಳು ಏನು 2023ರಲ್ಲಿ ಅಧಿಕಾರ ಹಿಡಿಬೇಕಾದ್ರೆ ಏನು ಪ್ರಣಾಳಿಕೆ ಕೊಟ್ಟಿದ್ರು, ಆ ಪ್ರಣಾಳಿಕೆ ಭರವಸೆಗಳನ್ನ ಈಡೇರಿಸ್ಕೊಂಡು ಮುಂದೆ ಎಲೆಕ್ಷನ್ ಗೆಲ್ಲಬೇಕು ಅನ್ನೋದಾದರೆ ಅದಕ್ಕೆಲ್ಲ ಏನು ಮಾಡ್ತಾರೆ ಅನ್ನೋದು. ಸದ್ಯಕ್ಕಂತೂ ಏನು ಡಿ ಕೆ ಶಿವಕುಮಾರ್ಗೆ ಒಂದು ಹೂವಿನ ಹಾಸಿಗೆ ಥರ ಇಲ್ಲ, ಮುಳ್ಳಿನ ಹಾಸಿಗೆ ಥರನೇ ಕಾಣಿಸ್ತಾ ಇದೆ ಸದ್ಯ. ಇದನ್ನೆಲ್ಲ ಹೆಂಗೆ ನಿಭಾಯಿಸ್ಕೊಂಡು 2028 ಸಜ್ಜಾಗ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಎಸ್ ಎಲ್ಲವನ್ನೂ ಕೂಡ ಕಾದು ನೋಡಬೇಕಾಗಿದೆ. ಬರೀ ರಾಜಕಾರಣಿಗಳಷ್ಟೇ ಅಲ್ಲ, ರಾಜ್ಯದ ಜನತೆ ಕೂಡ ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಫೈನ್, ಮುಂದಿನ ಹಂತದಲ್ಲಿ ನಿಮ್ಮನ್ನು ಸಂಪರ್ಕ ಮಾಡೋಣ. ಪವನ್, ಥ್ಯಾಂಕ್ಸ್ ಫಾರ್ ದ ಅಪ್ಡೇಟ್ಸ್.